ರಾಜ್ಯಪಾಲ ಆರ್ಲೇಕರ್ ವಿರುದ್ಧ ಕಾಂಗ್ರೆಸ್ನ ನಾಯಕರು ಈಗ ಬೀದಿಗಿಳಿದಿದ್ದಾರೆ. ಟಿವಿಕೆ ಪ್ರತಿಭಟನೆಯ ಬೆನ್ನಲ್ಲೇ ಬೃಹತ್ ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ನೋಡಿ, ಬೆಳಿಗ್ಗೆ ಅಷ್ಟೇ ಲೋಕಭವನದ ಮುಂದೆ ಪ್ರತಿಭಟನೆಯನ್ನ ಟಿವಿಕೆ ನಡೆಸಿತ್ತು. ಟಿವಿಕೆ ಬೆಂಬಲವನ್ನ ಘೋಷಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಕೂಡ ಸಜ್ಜಾಗ್ತಾ ಇದೆ. ಕೂಡಲೇ ರಾಜ್ಯಪಾಲರು ಸರ್ಕಾರ ರಚನೆಗೆ ಅನುಮತಿ ನೀಡಬೇಕು. ಯಾಕೆ ಅಂತ ಅಂದ್ರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು ಅವರ ಆಕ್ರೋಶ ಕಾರಣ ಆಗ್ತಾ ಇದೆ. ರಾಜ್ಯಪಾಲರ ಹುದ್ದೆಯನ್ನ ದುರುಪಯೋಗ ಪಡಿಸಿಕೊಳ್ತಾ ಇರೋದಿದೆಯಲ್ಲ, ಅದು ಸರಿಯಲ್ಲ. ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಹೋರಾಟಕ್ಕೆ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಅನೇಕ ಸಂದರ್ಭಗಳಲ್ಲಿ ಇದೇ ಅತಂತ್ರ ಪರಿಸ್ಥಿತಿ ಎದುರಾದಾಗ ಯಾವ ರೀತಿಯಾದಂತಹ ರಾಜಕೀಯ ಮೇಲಾಟಗಳು ನಡೆದಿದೆ ಅಂತೇಳಿ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಬಟ್ ಇಲ್ಲಿ ರಾಜ್ಯಪಾಲರನ್ನು ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇರೋದು ಸರಿಯಲ್ಲ. ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರು ಮಾಡ್ತಾ ಇರುವಂತ ಆರೋಪ. ಈಗ ಆಲ್ರೆಡಿ ವಿಜಯ್ ಅವರ ಅನೇಕ ಅಭಿಮಾನಿಗಳು ಜೊತೆಗೆ ಟಿವಿಕೆ ಪಕ್ಷದವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋದಕ್ಕೆ ಅನುಮತಿಯನ್ನ ಕೊಡಬೇಕು. ಯಾಕೆ ಅಂತ ಅಂದ್ರೆ ಅತಿ ದೊಡ್ಡ ಪಕ್ಷ ಅಂತೇಳಿ ಹೊರಹೊಮ್ಮಿದೆ, ಆದ್ರೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಇದಕ್ಕೆಲ್ಲ ರಾಜ್ಯಪಾಲರ ನಡೆಯಿಂದಾಗಿ ಈಗ ವ್ಯಾಪಕವಾದಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೇನೆ ಹೋರಾಟಕ್ಕೆ ಕರೆಯನ್ನ ಕಾಂಗ್ರೆಸ್ ಕೊಟ್ಟಿರೋದು. ಟಿವಿಕೆಗೆ ಬೆಂಬಲ ಘೋಷಿಸಿದ ನಂತರ ಈಗ ಅಲ್ಲಿ ಒಂದಷ್ಟು ನಂಬರ್ ಗೇಮು, ಅದರ ಜೊತೆಗೆ ರೆಸಾರ್ಟ್ ಪಾಲಿಟಿಕ್ಸು, ಆಮೇಲೆ ಈಗ ಯಾವ್ಯಾವ ಆಪ್ಷನ್ಗಳು ಟಿವಿಕೆ ಮುಂದೆ ಇದೆ ಅಂತೇಳಿ. ಯಾಕೆ ಅಂತಂದ್ರೆ ಟಿವಿಕೆ ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಬಟ್ ಅದಾದ ನಂತರದಲ್ಲಿ ಈಗ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥದ್ದು ಈ ಪ್ರತಿಭಟನೆ ಹಿಂದೆ ಇರುವಂತಹ ಒಂದು ದೊಡ್ಡ ಉದ್ದೇಶ. ಇನ್ನು ಸರ್ಕಾರ ರಚನೆಗೆ ಅವಕಾಶ ನೀಡದ ಗವರ್ನರ್ ವಿರುದ್ಧ ಟಿವಿಕೆ ಕಿಚ್ಚು ಹೊತ್ಕೊಂಡಿದೆ. ರಾಜ್ಯಪಾಲ ಆರ್ಲೇಕರ್ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಸಜ್ಜಾಗ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಅತಿ ಹೆಚ್ಚು ಸ್ಥಾನ ಪಡೆದ ದೊಡ್ಡ ಪಕ್ಷವಾದ್ರೂ ಕೂಡ ಸರ್ಕಾರ ರಚಿಸೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಲೋಕಭವನದಲ್ಲೇ ಮೆಜಾರಿಟಿ ಪ್ರೂವ್ ಮಾಡಿ ಅನ್ನೋದು ಸರಿನಾ? ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ಕೋರ್ಟಿಗೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಅದೊಂದು ಆಪ್ಷನ್ ಇದೆ. ಈಗಾಗಲೇ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಚರ್ಚೆ ಕೂಡ ಆಗಿದೆ. ಸದ್ಯದಲ್ಲೇ ಹೈಕೋರ್ಟ್ ನಲ್ಲಿ ಅರ್ಜಿ ಹಾಕೋದಕ್ಕೆ ಟಿವಿಕೆ ವಕೀಲರು ಸಜ್ಜಾಗ್ತಾ ಇದ್ದಾರೆ. ಇದು ಈಗ ಸಿಗ್ತಾ ಇರುವಂತ ಮಾಹಿತಿ. ಸರ್ಕಾರ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗಿರುವಂತಹ ಆಪ್ಷನ್ ಏನಿದೆ, ಕೋರ್ಟ್ ಮೆಟ್ಟಿಲಿರ್ಬೋದು. ಯಾಕೆ ಅಂತ ಅಂದ್ರೆ ಈಗಲೇ ನೀವು ಮೆಜಾರಿಟಿ ತೋರಿಸಬೇಕು. ಯಾಕಂತಂದ್ರೆ ನಾವು ಕರ್ನಾಟಕದ ವಿಚಾರ ಗಮನಿಸ್ತಾ ಇದ್ವಲ್ಲ, ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರು ಅತಿ ದೊಡ್ಡ ಪಕ್ಷ ಯಾವುದು ಗೆದ್ದಿರುತ್ತೆ ಅಥವಾ ಎಷ್ಟು ಸ್ಥಾನಗಳ ಗೆದ್ದಿರ್ತಾರೆ ಅದರ ಆಧಾರದ ಮೇಲೆ ಅವರಿಗೆ ಅವಕಾಶ ಕೊಡಬೇಕು. ಬಟ್ ಅದನ್ನ ಇಲ್ಲೂ ಮಾಡಬೇಕು ಅಂತೇಳಿ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಿಪರೇಷನ್ಗಳನ್ನ ಟಿವಿಕೆ ಪಕ್ಷ ಮಾಡ್ಕೊಳ್ತಾ ಇದೆ.